ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 3ನೇ ಶ್ಲೋಕ ಹೀಗಿದೆ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಮೇ ಭಕ್ತಃ ಚ ಸಖಾ ಅಪಿ. ಅಂದರೆ ನೀನು ಹೇ ಅರ್ಜುನನೇ, ನೀನು ಕೇವಲ ನನ್ನ ಭಕ್ತನಾಗದೆ ನನ್ನ ಉತ್ತಮವಾದ ಒಂದು ಗೆಳೆಯನೂ ಆಗಿರುವುದರಿಂದ ಮೇ ಭಕ್ತಃ ಚ ಸಖಾ ಅಪಿ ಇತಿ ಸಹ ಏವ ಅಯಂ ಪುರಾತನಃ ಯೋಗಃ. ಆದ್ದರಿಂದ ಈ ಯೋಗವನ್ನು, ಈ ಒಂದು ಪುರಾತನವಾದ ಒಂದು ಜ್ಞಾನವನ್ನು ಮಯಾ ತೇ ಪ್ರೋಕ್ತಃ, ನನ್ನಿಂದ ನಿನಗೆ ಇಂದು ನಾನು ಹೇಳಲ್ಪಡುತ್ತಿದ್ದೇನೆ. ಯಾವ ಥರವಾದಂಥ ಯೋಗ? ಏತತ್ ಉತ್ತಮಂ ರಹಸ್ಯಂ ಯೋಗಂ. ಇಲ್ಲಿ ಉತ್ತಮಂ, ರಹಸ್ಯವಾದಂತಹ ಅಂತ ಒಂದು ಪದಗಳನ್ನು ಬಳಸಲಾಗಿದೆ. ಯಾಕೆಂದರೆ ಬರೀ ಯೋಗ ಯಾವುದೋ ಒಂದು ಜ್ಞಾನ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದ ಜ್ಞಾನ ಅಂತ ನಾವು ತಿಳ್ಕೊಂಡ್ಬಿಡ್ಬೋದು. ಆದರೆ ಕೃಷ್ಣ ಹೇಳ್ತಾನೆ, ಇದು ಎಲ್ಲರಿಗೂ ಸುಲಭವಾಗಿ ಸಿಗುವಂತಹದ್ದಲ್ಲದೇ ಇರುವಂತಹ ಒಂದು ಯೋಗವಾದ್ದರಿಂದ, ಎಲ್ಲರಿಗೂ ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲಾಗದೇ ಇರುವುದರಿಂದ ಜ್ಞಾನಂ ಅಂತ ನಾವಿಲ್ಲಿ ವಿವರಣೆಯಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ಕೇವಲ ಅರ್ಜುನ ಕೃಷ್ಣನಿಗೆ ಭಕ್ತನಲ್ಲದೆ ಅವನಿಗೆ ಒಂದು ಉತ್ತಮವಾದ ಸ್ನೇಹಿತನೂ ಆಗಿರುವುದರಿಂದ ಈ ಒಂದು ಜ್ಞಾನವನ್ನು ಕೃಷ್ಣ ಅರ್ಜುನನಿಗೆ ಹೇಳಲ್ಪಡುತ್ತಾನೆ.